ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೃಂದಾವನ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ, 14ನೇ ವ್ಲಾಗ್. ಸೊ ಬೆಳಗ್ಗೆ ಹಸ್ಬೆಂಡ್ ಆಫೀಸಿಗೆ ಹೋದ್ರು, ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಸೊ ನಾನು ತಿಂದು ಕಟ್ಕೊಂಡು ಹೋದ್ರು. ನನ್ನ ಮಗಳು ಎದ್ದಾಳೆ, ಇವಾಗ ಆಕೆಗೆ ಊಟ ಮಾಡಿಸಿ ಆಮೇಲೆ ನಾನು ಟಿಫನ್ ಮಾಡ್ತೀನಿ. ಸೊ ಫುಲ್ ಡೇ ವ್ಲಾಗ್ ಏನೇನು ಇರ್ತದಂತ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ಒಂದಿಷ್ಟು ಬಾಂಡೆ ಇದಾವ್ರಿ. ನಮ್ಮ ಗುಂಡ ಮಲ್ಕೊಂಡ್ಲು. ಸೊ ಒಂದಿಷ್ಟು ಬಾಂಡೆ ತೊಗೊಳ್ಳಿ ನಾನು ಪಟ್ಟತ್ತು. ನಿಂದು ರೂಟೀನೇ ಚೇಂಜ್ ಆಗ್ಬಿಟ್ಟದ್ರಿ ಇವಾಗ. ಮುಂಚೆ ಎಲ್ಲ ಆರಾಮಾಗಿ 11 ಗಂಟೆಗೆ ಹೇಳ್ತಿದ್ಲು, ಇವಾಗ 8 ಗಂಟೆಗೆ ಎದ್ದು ಕೂತ್ಬಿಡ್ತಾಳ. ಸೊ ಏನು ಕೆಲಸ ಆಗಂಗಿಲ್ಲ ಜಲ್ದಿ. ಚಪಾತಿ ಹಿಟ್ಟು ಕಲ್ಸಿಟ್ಟಿದ್ದೆ ಹಂಗೆ ನೋಡ್ರಿ. ಇವಾಗ ಅಷ್ಟು ಚಪಾತಿ ಮಾಡಿ ನಾನು ಎರಡು ಮಾಡ್ಕೊಂಡು ತಿಂದೆ. ಆಕೆ ಹಂಗೆ ಅಳ್ಳಿಗೆ ತಿಂದು ಮಾಡಿಬಿಟ್ಟೆ, ಹಂಗೆ ಮಾಡ್ಕೊಂಡು ತಿಂದೆ. ಮಿಕ್ಕಿದ್ರೆ ಚಪಾತಿ ಇವಾಗ ಮಾಡಿಟ್ಟು ಜಲ್ದಿ ಎದ್ಬಿಟ್ಟಾಡ್ರಿ. ಆಮೇಲೆ ನಿದ್ದೆ ಬಂದ್ಬಿಡ್ತದೆ, ಕಿಟಿ 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 ಸ್ಟಾರ್ಟ್ ಮಾಡಿಬಿಟ್ಟ. ಮಲಗಿಸ್ಬೇಕಂತ ಅದಕ್ಕೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ. ತುಂಬ ಹೋಗ್ಕೊಂಡಿರ್ತಾರೆ. ನಮ್ಮ ಅಮ್ಮ ಜೊತೆ ಹೋದ ಮಾತಾಡಿದ್ದಾರೆ, ಬಟ್ಟೆ ಮಡ್ಚಿ ಗೊತ್ತ ಸ್ನಾನ ಆಗದ್ಮೇಲೆ ಹೋಗ್ಕೊಂಡ್ಬಿಡ್ತಾನೆ. ಆಡ್ತಾವ ಮತ್ತೇನು ಮಾಡ್ಬೇಕಾದ್ರೆ ಪಾಪ ಅನ್ಸ್ಬಿಡ್ತೈತೆ ನಮ್ಗೆ. ಸುಮ್ಮ ಮಕ್ಕೊಂತಲ್ಲಪ್ಪ ಅಂತ ಎಷ್ಟೊತ್ತನ ಅಂದ್ರ ಮನಸ್ಸು ಹೆಂಗೆಂಗೋ ಆಯ್ತು ನಂಗೆ ಎಷ್ಟೊತ್ತನ. ನಾನೇ ಮಕ್ಕೊಂತಲ್ಲಪ್ಪ ಸುಮ್ಮನೆ ಅಂತ. ಆಕೆ 11 ಗಂಟೆಗೆ ಹೇಳ್ತಿದ್ಲಲ್ರಿ, ಒಂದೆಲ್ಲ ಕೆಲಸ ಕರೆಕ್ಟಾಗಿ ಆಗೋಗ್ಬಿಡ್ತಿತ್ತು. ಆಕೆ ಹೇಳೋ ಟೈಮಿಗೆ ನಂದು ಮನೆ ಕ್ಲೀನ್ ಆಗಿ ಎಲ್ಲ ಕೆಲಸ ಮುಗಿದೋಗ್ಬಿಡ್ತಿತ್ತು. ಈಗ ಆಕಿನ ರುಟೀನ್ ಚೇಂಜ್ ಮಾಡಿಕೊಂಡು ನಮ್ಮ ರುಟೀನ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಸುಬ್ಬಿ. ಮಕ್ಕಳ ಮನೆಗೆ ಹೋಗಿದ್ದೆ ರೀ. ಬಂದು ಆಕೆಗೆ ಸ್ವಲ್ಪ ಸ್ವೆಟರ್ ಅದೆಲ್ಲ ಆಕೆಗೆ ರೆಡಿ ಮಾಡಿದೆ. ಮಳೆಯದಲ್ಲಿ ತಂಪದಲ್ಲ ಒಂದು ಸ್ವಲ್ಪ. ಸೊ ಆಕೆಗೆ ರೆಡಿ ಮಾಡಿದೆ, ದೀಪ ಹಚ್ಚಿದೆ. ಸಂಜೆಗೆ ಇವತ್ತು ಮ್ಯಾಗಿ ಮಾಡ್ಕೊಂಡು ತಿನ್ನಂಗಾಗಿದ್ರಿ. ಸೊ ಅದಕ್ಕೆ ಅವ್ರಿಗೆ ಫೋನ್ ಹಚ್ಚಿದೆ ಮ್ಯಾಗಿ ಮಾಡಲಾ ಅಂತ. ಸರಿ ಮಾಡು ಪರವಾಗಿಲ್ಲ ಮಾಡು ಅಂತಂದ್ರು. ಸೊ ರಾತ್ರಿ ಊಟಕ್ಕೆ ಇವತ್ತು ಮ್ಯಾಗಿ ತಿಂದು ಮಲ್ಕೋತೀವಿ. ಏನು ಮಾಡೋದು, ದಿನ ಅದೇ ತಿಂತೀನಿ ಬೇಸರ. ಹೊರಗಿನ ತರ್ಸ್ಕೊಂಡು ತಿನ್ನೋಣ ಅಂತಂದ್ರೆ ಈಗ ಮತ್ತೆ ವೀಕೆಂಡ್ಸ್ ಬಂದೇ ಬಿಡ್ತಾ. ವೀಕೆಂಡ್ಸ್ ಫುಲ್ ನಮ್ಮದು ಆಲ್ಮೋಸ್ಟ್ ಹೊರಗೆ ಹೋಗ್ತದೆ. ಹಾಗಾಗಿ ಬೇಡ. ಎಲ್ಲ ಹೆಚ್ಕೊಂಡು ಇಟ್ಕೊಂಡಿರಿ ಮ್ಯಾಗಿಗೆ ಏನೇನು ಬೇಕಂತ. ಇಟ್ಸ್ ಟೈಮ್ ಟು ಡ್ರಿಂಕ್ ಕಾಫಿ. ಕಾಫಿ ಕುಡಿದ್ಬಿಡೋಣ. ಈಗ ಆಕೆ ಎದ್ಲ್ರಿ. 3 ಗಂಟೆಗೇನೋ ಇಲ್ಲ 2:15ಗೇನೋ ಎದ್ಲು. ಆಕೆ ಊಟ ಮಾಡಿಸ್ಕೊಂಡು ಸ್ವಲ್ಪ ಬಟ್ಟೆ ಮಷೀನಿಗೆ ಹಾಕಿದ್ದೆ. ಅವಿಷ್ಟು ಬಟ್ಟೆ ಮಷೀನಿಂದ ಒಣ ಹಾಕಿ
ಆಮೇಲೆ ನಮ್ಮ ಅಕ್ಕನ ಮನೆಗೆ ಹೋದೆ. ಅಲ್ಲೊಂದು 2 ತಾಸು ಟೈಮ್ ಸ್ಪೆಂಡ್ ಮಾಡಿದೆ. 4ರಿಂದ 6 ತನಕ 6 ಗಂಟೆಗೆ ಮನೆಗೆ ಬಂದೆ. ಅದೇ ಬಂದು ಇವಾಗ ಸಂಜೆ ಕಸ ಹೊಡಿಗೆ ದೀಪ ಹಚ್ಚಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಒಮ್ಮೆ ಅವ್ರ ಆಫೀಸಿಂದ ಬಂದ ತಕ್ಷಣ ಪಟ್ ಅಂತ ಒಗ್ಗರಣೆ ಹಾಕ್ಬೋದು, ಈಸಿ ಆಗುತ್ತೆ. ಹೆಚ್ಚಿಟ್ಕೊಂಡ್ಬಿಟ್ಟಿನಿ. ಇವಾಗ ನೀವು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ರೆ ಮುಗೀತು. ಅಮ್ಮ ಕಾಫಿ ಕುಡಿಯೋಣ. ಕಾಫಿ ಕುಡಿದು ನೆಕ್ಸ್ಟ್ ಏನು ನೋಡು. ಕುನಾಲಿ ಇಲ್ಲೇ ಇದರಿ, ಇಲ್ಲೇ ಇದರಿ. ಈ ಮಳೆ ಸೀಸನ್ ಒಳಗೆ ಇದು ಕಾಫಿ ಅಥವಾ ಚಹಾ ಒಂದು ದೊಡ್ಡ ಥೆರಪಿ ನೋಡ್ರಿ. ಥಂಡಿ ಒಳಗೆ ಇದು ಕುಡಿದೆ ಒಂಥರ ಸಮಾಧಾನ ಇದ್ದಂಗೆ ಇರ್ತದೆ ಮನ್ಸು. ಇವು ಚೌಳಿಕಾಯಿ ಅಂತ ಅನ್ಸುತ್ತೆ. ನನ್ನ ಗಂಡ ಮಾಡೋದೇ ಚೌಳಿಕಾಯಿ ಪಲ್ಯ ನಾಳೆ ಮಾಡಿಬಿಡೋಣ. ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಚೌಳಿಕಾಯಿ ಪಲ್ಯ. ಚೌಳಿಕಾಯಿನ ಈಗ ಮಾಡ್ಕೊಂಡು ಇಟ್ಕೊಳ್ಳೋದು ಬೆಳಿಗ್ಗೆ ನಂಗೆ ಈಸಿ ಆಗ್ತದ್ರಿ ಮಾಡೋಕೆ, ಪಲ್ಯ ಮಾಡೋಕೆ. ನಮ್ಮಂದು ಆಟ ಆಡೋದು ಅದಕ್ಕೆ ಜೊತೆ. Already taken. ಸೊ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೇನ್ರಿ. ಇವಾಗ ಒಗ್ಗರಣೆ ಹಾಕೋಣ. ಚೀಸ್ ಮ್ಯಾಗಿ ವಿಡಿಯೋ ಕಾಲ್ ಪೋಸ್ಟ್ ಮಕ್ಕಳ ಅಂತ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡತ್ತೀನಿ ರೀ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಗುಡ್ ನೈಟ್.